ದಾವಣಗೆರೆ ಲೋಕಸಭಾ ಕಣ ಈಗಾಗಲೇ ಸಾಕಷ್ಟು ರಂಗೇರಿದೆ. ಕಾರಣ ಏನಂತಂದ್ರೆ ಎರಡು ಪ್ರತಿಷ್ಠಿತ ಫ್ಯಾಮಿಲಿಗಳ ಮಧ್ಯೆ ಫೈಟ್ ನಡೀತಾ ಇದೆ. ಒಂದ್ ಕಡೆ ಶಾಮನೂರು ಫ್ಯಾಮಿಲಿ, ಒಂದ್ ಕಡೆ ಸಿದ್ದೇಶ್ವರ ಫ್ಯಾಮಿಲಿ. ಈಗ ಅಂತಿಮವಾಗಿ ನಿನ್ನೆ ಟಿಕೆಟ್ ಅನೌನ್ಸ್ ಆಯಿತು. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಣಕ್ಕಿಳಿತಾರೆ ಅಂತ ಫಿಕ್ಸ್ ಆಗಿದೆ. ಈಗ ಅವರ ನಮ್ಮ ಜೊತೆಗಿದ್ದಾರೆ, ನ್ಯೂಸ್ ಫಸ್ಟ್ ಜೊತೆಗೆ ಅವ್ರು ಮಾತಾಡ್ಸೋಣ. ಮೇಡಮ್, ನ್ಯೂಸ್ ಫಸ್ಟ್ ಹಿಂದೆ ತಮ್ಮ ಇಂಟರ್ವ್ಯೂ ಮಾಡಿತ್ತು, ಸಾಕಷ್ಟು ಬಾರಿ ಕೇಳಿದ್ವಿ ತಾವೇ ಕ್ಯಾಂಡಿಡೇಟ್ ಆಗ್ತೀರಿ ಅಂತ. ತಾವಿಲ್ಲ ಅಲ್ಲ ಅಂತ ಹೇಳ್ಕೊಂಡ್ಬಂದ್ರಿ, ಕೊನೆಯದಾಗಿ ತಾವೇ ಕ್ಯಾಂಡಿಡೇಟ್ ಆಗಿದ್ರಿ. ಏನು ಹೇಳ್ತೀರಿ ಮೇಡಮ್? ಅಲ್ಲ, ಅದು ನಿಮಗೆ ಗೊತ್ತಾಗಿದೆ. ಮತ್ತೆ ನಾನು ಯಾವಾಗಲೂ ಸತ್ಯವನ್ನೇ ಹೇಳೋಳು. ಯಾಕಂದರೆ ನಾನು ಕ್ಯಾಂಡಿಡೇಟ್ ಅಂತ ಯಾವತ್ತೂ ಪ್ರಪೋಸ್ ಮಾಡಿಲ್ಲ. ಮಲ್ಲಿಕಾರ್ಜುನ್ ಅವರು, ಅಪ್ಪಾಜಿಯವರು ಎಂದೂ ಕೂಡ ಹೇಳಿಲ್ಲ. ನಮ್ಮ ಕುಟುಂಬದವರು ಯಾವತ್ತೂ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಇದು ನಮ್ಮ ಕಾರ್ಯಕರ್ತರ, ಮುಖಂಡರ, ಆಮೇಲೆ ಇಲ್ಲಿ ಸರ್ವೆ ಮಾಡಿದಾರಲ್ಲ ಅದರ ಒಂದು ರಿಸಲ್ಟ್ ಮೇರೆಗೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈಗ ಎರಡು ಪ್ರತಿಷ್ಠಿತ ಫ್ಯಾಮಿಲಿ ಮೇಡಮ್, ಒಂದು ಕಡೆ ಸಿದ್ದೇಶ್ವರು ಹಿಂದೆ ಕೂಡ ಸಾಕಷ್ಟು ಬಾರಿ ಸ್ಪರ್ಧೆ ಮಾಡಿದ್ರು. ಒಂದು 5 ಬಾರಿ ಸ್ಪರ್ಧೆ ಆಗಿತ್ತು, ಅದರಲ್ಲಿ 1 ಸಾರಿ ಗೆದ್ದಿದ್ರೆ, 4 ಸಾರಿ ಸೋಲಾಗಿದೆ. ಎಲೆಕ್ಷನ್ ತುಂಬ ಚಾಲೆಂಜಿಂಗ್ ಆಗಿ ಮೇಡಮ್ ಈ ಸಾರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಲ್ಲ, ಎವ್ರಿ ಎಲೆಕ್ಷನ್ ಚಾಲೆಂಜಿಂಗ್ ಆಗಿದೆ. ನಾವು ಈಗ 25 ವರ್ಷದಿಂದ ಸುಮಾರು 8ರಿಂದ 9 ಎಲೆಕ್ಷನ್ ಮಾಡಿದ್ದೀವಿ. ಎಲ್ಲ ಎಲೆಕ್ಷನ್ನು ಕೂಡ ಅಷ್ಟೇ ಒಂದು ಪ್ರಾಮಾಣಿಕವಾಗಿ ನಮ್ಮ ಮುಖಂಡರು, ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಈ ಎಲೆಕ್ಷನ್ ಕೂಡ ಅದೇ ರೀತಿ ಇದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಒಂದು ಅನುಷ್ಠಾನಗೊಂಡಿದ್ದಾವೆ. ಅದರ ಆಧಾರದ ಮೇಲೆ ಮಹಿಳೆಯರ, ಆಮೇಲೆ ಯುವ ನಿಧಿ ಯೋಜನೆ ಯುವಕರ, ಆಮೇಲೆ ಎಲ್ಲ ಸ್ಥಳೀಯ ಸಮಸ್ಯೆಗಳು ಕೂಡ ಸ್ಪಂದಿಸ್ಕೊಂಡು ಒಂದು ಒಳ್ಳೆ ಮತಗಟ್ಟೆ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬೀಗರ ಮಧ್ಯೆ ಒಂದು ಬಿಗ್ ಫೈಟ್ ನಡೀತಾ ಇದೆ ಮೇಡಮ್. ಹಿಂದೆ ಕೂಡ ಸಾಕಷ್ಟು ಚುನಾವಣೆ ಆಗಿದ್ದು, ಈಗ ಬೀಗರ್ ಅಂತ ಹೋಗ್ತಾ ಇದೆ. ಯಾವ ಥರ ಫೇಸ್ ಮಾಡ್ತೀರಿ ಈ ಚುನಾವಣೆಯನ್ನು ಈ ಸರಿ? ಅಲ್ಲಿ ಈಗಾಗಲೇ ಅವ್ರು ಹೇಳಿದ್ದಾರೆ ಮೇಡಮ್, BJP ಅವ್ರ ಕ್ಯಾಂಡಿಡೇಟು, ಅವ್ರು ನಮ್ಮ ಮಗಳು, ಇಲ್ಲಿ ತಾಯಿ, ಎರಡು ಕಡೆ ಸ್ಪರ್ಧೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಯಾರು ಆಶೀರ್ವಾದ ಮಾಡ್ತಾರೆ? ಅಲ್ಲ, ಅದು ಮತದಾರನ ಕೇಳ್ಬೇಕ್ರಿ. ನಾವು ಹೇಳ್ತೀವಲ್ಲ, ಪ್ರಜ್ಞಾವಂತ ಮತದಾರರು ಅಂತ ಹೇಳ್ತೀವಿ. ನಮ್ಮ ಡ್ಯೂಟಿ ಏನಾಗುತ್ತೆ ಅಂದರೆ ಜನರಿಗೆ ನಮ್ಮ ಮ್ಯಾನಿಫೆಸ್ಟೋ ಹೇಳಬೇಕಾಗುತ್ತೆ. ಆಮೇಲೆ ನಮ್ಮ ಪರ್ಸ್ನಾಲಿಟಿ ಯಾವ ರೀತಿ ಕೆಲಸ ಮಾಡ್ತಾರೆ, ಮನೆಗೆ ಬಂದರೆ ಮಾತಾಡಿಸ್ತಾರ ಇಲ್ಲ, ಸಮಯ ಕೊಡ್ತಾರ, ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡ್ತಾರ ಇಲ್ಲ, ಅವ್ರವ್ರ ಸಮಸ್ಯೆಗಳನ್ನು ಸ್ಥಳೀಯವಾಗಾಯಿತು, ಸ್ಟೇಟ್ ಲೆವೆಲ್ ಆಯಿತು, ಕೇಂದ್ರ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತಾ ಇಲ್ಲ, ಅದನ್ನು ಜನರು ಯೋಚನೆ ಮಾಡ್ಕೊಂಡು ಮತ ಚಲಾಯಿಸಲಿ. ಮೇಡಮ್, ಈಗ ಚುನಾವಣೆ ಸುಲಭ ಇಲ್ಲ ಮೇಡಮ್. ಮೋದಿ ಅಲೆ ಇದೆ, ಅದನ್ನ ಹೇಗೆ ನಿಭಾಯಿಸ್ತೀರಿ ತಾವು ಅಂತ? ಮೋದಿ ಅಲೆ ಈಗ 10 ವರ್ಷದಿಂದನೂ ಇದೆ. ಅದಕ್ಕೆ ಹೇಳೋದು, ಎಲ್ಲ ಡಿಪೆಂಡ್ ಆಗೋದು ಮತದಾರರ ಮೇಲೆ. ಅವರು 5 ವರ್ಷದ ಅಭಿವೃದ್ಧಿ ನೋಡ್ತಾರ, ಅಥವಾ ಒಂದು ಅಲೆಗೆ ಸೀಮಿತವಾಗಿ ಒಂದು ಮತ ಚಲಾಯಿಸುವ ದಿನ ಹೋಗಿ ಮತ ಚಲಾಯಿಸ್ಬಿಟ್ಟು 5 ವರ್ಷ ಏನೇ ಅಭಿವೃದ್ಧಿ ಆಗದೆ ಇರೋ ಹಾಗೆ ಮನೇಲಿ ಕೂತ್ಕೊಳ್ತಾರ. ಅದು ನೋಡಲಿಕ್ಕೆ ಜನರಿಗೆ ಇಷ್ಟ ಇದೆ ಅಂದರೆ ಅವ್ರು ತಿಳಿದ ಹಾಗೆ ಮಾಡಲಿ. ಒಟ್ಟು ದಾವಣಗೆರೆಯಲ್ಲಿ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದರೆ ಯೋಚನೆ ಮಾಡಿಬಿಟ್ಟು ಕಾಂಗ್ರೆಸ್ಸಿಗೆ ಅವ್ರು ಓಟ್ ಹಾಕಬೇಕು ಅಂತ ಹೇಳ್ತೀನಿ. ಇಷ್ಟು ಸಾಕಷ್ಟು ಚುನಾವಣೆ ತಾವು ಕೆಲಸ ಮಾಡಿದ್ರಿ. ಮಾವನ ಪರ ಪ್ರಚಾರ ಮಾಡ್ತಾ ಇದ್ರಿ, ಪತಿ ಪರ ಪ್ರಚಾರ ಮಾಡ್ತಾ ಇದ್ರಿ, ಈಗ ತಮ್ಮ ಪರ ಪ್ರಚಾರ ಮಾಡೋಕೆ ಮೇಡಮ್ ಈಗ ಅವ್ರು, ಇದು ಸಿಚುವೇಶನ್ ಹೇಗೆ ಅನ್ಸುತ್ತೆ? ಇದು ಭಾಳ ಕಷ್ಟ ಇದೆ, ನಿಜವಾಗ್ಲೂ ಭಾಳ ಕಷ್ಟ ಇದೆ. ಯಾಕಂದ್ರೆ ನಾನು ಯೋಚನೆ ಮಾಡಿದಾಗ ನಿನ್ನೆಯಿಂದ ಅದೇ ಅನಿಸ್ತಾ ಇದೆ. ಅಪ್ಪಾಜಿ ಅವ್ರ ಬಗ್ಗೆ, ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ, ಅವ್ರು ಮಾಡಿದಂತಹ ಸಾಧನೆಗಳು ಹೇಳೋದು. ಯಾಕಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ ಅವ್ರು ಮಾಡಿರೋದೆಲ್ಲ. ಈಗ ಒಂದು ನಮ್ನಿ ನಾನೇ ಆತ್ಮ ಅವಲೋಕನ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಸೊ ಜನರು ಕೂಡ ಅದನ್ನು, ಆ ಗುಣಗಳನ್ನು ನೋಡಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಮನೆಯವರು, ಜನ ಮನೆಗೆ ಬಂದರೆ ಮಾತಾಡಿಸೋದಾಯಿತು, ಅಥವಾ SSK ಟ್ರಸ್ಟಿಂದ ಮಾಡಿದಂತಹ ಆರೋಗ್ಯ ಸೇವೆ ಇರ್ಬೋದು, ಶಿಕ್ಷಣ ಸೇವೆ, ಅದನ್ನೆಲ್ಲ ಕೂಡ ಜನರು ಪರಿಗಣಿಸ್ತಾ ಇದ್ದಾರೆ, ಕ್ಲೋಸಾಗಿ ವಾಚ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನೇ ನನ್ನನ್ನು ಹೊಗಳ್ಕೊಳೋದು ಅಂತ ಅಲ್ಲ, ಜನರು ಅದನ್ನು ನೋಡಿಕೊಂಡು ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಈ ವ್ಯಕ್ತಿ ಸೂಕ್ತನ ಇಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಅವ್ರು ಕೂಡ ಮತ ಚಲಾಯಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗ ಒಂದು ಸೆಪ್ತ ಮಾಡಿದ್ರು ಶಾಮನೂರು ಅವರು ಮುಂಚೆನೆ, ಏನು ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಸಿದ್ದೇಶ್ವರ ಅವ್ರನ್ನ ಸೋಲಿಸೋದೇ ನನ್ನ ಗುರಿ, ಯಾರ ಇಲ್ಲ ಅಂತಂದ್ರು ನಾನೇ ಕಣಕ್ಕಿಳಿತೀನಿ ಅಂತ ಹೇಳ್ತಾ ಇದ್ರು. ಈಗ ತಮ್ಮ ಸೊಸೆನ ಕಣಕ್ಕಿಳಿಸಿದ್ದಾರೆ. ಈಗ ಚುನಾವಣೆ ಗೆಲ್ತೀರಾ ಮೇಡಮ್? ಚಾಲೆಂಜ್ ಇದ್ದೇ ಇದೆ, ಈ ಚುನಾವಣೆ ಗೆಲ್ತೀರಾ ಅಂತ? ಇಲ್ಲ, ಯಾವಾಗಲೂ ಆತ್ಮವಿಶ್ವಾಸ ಇರಬೇಕು. ಆ ಆತ್ಮವಿಶ್ವಾಸ ಇಟ್ಕೊಂಡೇ ನಾವು ಮತ ಚಲಾಯಿಸ್ತೀವಿ. ಒಂದು ದೊಡ್ಡ ಶಕ್ತಿನೇ ನಮ್ಮಲ್ಲಿದೆ, ಅಪ್ಪಾಜಿಯವರ ಶಕ್ತಿ. ಮಲ್ಲಿಕಾರ್ಜುನ ಆಯಿತು, ನಮಗೆ 7 ಕ್ಷೇತ್ರದಲ್ಲೂ ಕೂಡ ನಮ್ಮ ಶಾಸಕರೇ ಇದ್ದಾರೆ, ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಅದೇ ಒಂದು ಹುರುಪಿನಲ್ಲಿ, ವಿಶ್ವಾಸದಲ್ಲಿದ್ದಾರೆ. ಈ ವಿಶ್ವಾಸವನ್ನು ಜನರಿಗೆ, ಪ್ರತಿಯೊಬ್ಬ ವೋಟರು, ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿರುವಂತಹ 1200 ಹಳ್ಳಿಗಳಿದ್ದಾವೆ, ಎಲ್ಲ ಹಳ್ಳಿಗಳಲ್ಲೂ ಕೂಡ
ನಮ್ಮ ಮುಖಂಡರು ಕಾರ್ಯಕರ್ತರು ಈ ವೋಟರ್ಸ್ಗೆ ಮನವನ್ನು ಒಲಿಸ್ಬೇಕು ಆಗ ಮಾತ್ರ ಇದು ಒಂದು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ, ಅದಾಗುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಿಟಿಗೆ ಅಷ್ಟೇ ಸೀಮಿತ ಆಗಿದ್ದಾರೆ, ಹಳ್ಳಿಗೆ ಓಡಾಡಿಲ್ಲ ಅನ್ನೋದೊಂದು ಮಾತುಗಳು ಕೇಳಿ ಬರ್ತಾ ಇದೆ ಮೇಡಮ್. ಆ ಹಳ್ಳಿಗಳ ವಲಯದಲ್ಲೂ ಆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತಾರೆ? ಅಲ್ಲ, ಅದು 100ಕ್ಕೆ 100 ನಿಜ ಅಲ್ಲ. ಯಾಕಂದ್ರೆ ಈಗ ಹೊನ್ನಾಳಿ ಕ್ಷೇತ್ರ ಆಯಿತು, ಜಗಳೂರು ಕ್ಷೇತ್ರ ಆಯಿತು, ಅಲ್ಲಿ ಕಾರ್ಯಕ್ರಮಗಳಿದ್ದಾಗ ನಮ್ಮ ಟ್ರಸ್ಟಿನ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಸಾರ್ವಜನಿಕ ಕಾರ್ಯಕ್ರಮ, ಅಲ್ಲೂ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡಿ ಮುಖಂಡರಾಯಿತು, ಸಾರ್ವಜನಿಕರ ಕಾರ್ಯಕ್ರಮ ಕೂಡ ಅಟೆಂಡ್ ಮಾಡಿದ್ದೀನಿ. ಈಗ ನಾನು ಹೇಳಿದೆ, ನಾನೇನು ಲೋಕಸಭೆ ಅಭ್ಯರ್ಥಿ ಅಂತ ನಾನು ಯಾವತ್ತೂ ಪ್ರಚಾರಕ್ಕೋಸ್ಕರ ಹಳ್ಳಿಗಳು ಸುತ್ತಾಡೋದು ಆ ಥರ ಮಾಡಲಿಲ್ಲ. ಈಗ ವರಿಷ್ಠರು ಒಂದು ಜವಾಬ್ದಾರಿ ವಹಿಸಿದ್ದಾರೆ. ಸೊ ಈಗ ಪ್ರತಿಯೊಂದು ಹಳ್ಳಿಗೂ ರೀಚ್ ಮಾಡ್ತೀನಿ, ವೋಟರ್ಸ್ನ ಮನವೊಲಿಸಿ ಒಂದು ಸಾಲಿಡ್ ವೋಟ್ ಬ್ಯಾಂಕ್ ಗಳಿಸಲು ಪ್ರಯತ್ನ ಮಾಡ್ತೀನಿ. ಕೊನೆಯ ಪ್ರಶ್ನೆ ಮೇಡಮ್, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಯಾಕೆ ಸಿಕ್ತು ಜಿಲ್ಲೆಯಲ್ಲಿ? ಅಲ್ಲ, ಅದನ್ನ ಹೇಳಿದ್ನಲ್ರಿ, ಫಸ್ಟ್ ಕ್ವೆಶನ್ ಅದನ್ನೇ ಹೇಳಿದೆ. ಇಲ್ಲಿ ಎಲ್ಲ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಒಂದು ವಿಶ್ವಾಸ ಇತ್ತು ನಮ್ಮ ಕ್ಷೇತ್ರಕ್ಕೆ, ದಾವಣಗೆರೆ ಕ್ಷೇತ್ರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಅಭ್ಯರ್ಥಿ ಆದರೆ ನಮಗೆಲ್ಲರಿಗೂ ಒಂದು ಒಳ್ಳೆ ಸ್ಫೂರ್ತಿ ಸಿಗುತ್ತೆ. ವೋಟರ್ಸ್ ಕೂಡ ಅವ್ರ ಕೆಲಸವನ್ನು ದಾವಣಗೆರೆಯಲ್ಲಿ ನೋಡಿದ್ದಾರೆ. ಸೊ ಆದ್ದರಿಂದ ಇದೇ ರೀತಿ ಇಡೀ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಒಂದು ಒಳ್ಳೆ ಸಮಗ್ರ ಅಭಿವೃದ್ಧಿ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಆದ್ದರಿಂದ ಕಾರ್ಯಕರ್ತರು, ಮುಖಂಡರು, ಆಮೇಲೆ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಿನ್ನೆ ಘೋಷಣೆ ಆಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಕ್ಯಾಂಡಿಡೇಟ್ ಅಂತ. ಈಗ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಒಂದು ಒಳ್ಳೆ ಬಹುಮತದಿಂದ ಗೆಲ್ಲಿಸ್ಬೇಕು. ಈಗ ಇನ್ನೊಂದು ಪ್ರಮುಖ ಅಂತಂದ್ರೆ ಈ ಕುಟುಂಬ ರಾಜಕಾರಣದೊಂದು ಲೇವಲ್ ಅಂಟ್ಕೊಂಡ್ಬಿಟ್ಟುತ್ತೆ. ಅವ್ರ ಮಾವನವರು ಶಾಸಕರಿದ್ದಾರೆ, ಪತಿ ಮಿನಿಸ್ಟರ್ ಇದ್ದಾರೆ, ಈಗ ಮತ್ತೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಾಯ್ತಾ ಟಿಕೆಟ್ ಅನ್ನೋದೊಂದಿದೆ. ಈ ಬಗ್ಗೆ ತಮ್ಮ ಇದು ಅಭಿಪ್ರಾಯ ಹೇಳೋದಾದ್ರೆ? ಅಲ್ಲ, ಇದು ಪ್ರಶ್ನೆ ಬರೋದು ಸ್ವಾಭಾವಿಕ. ಯಾಕಂದ್ರೆ ಆದ್ರಿಂದಾನೇ ಅಪ್ಪಾಜಿ ಆಯಿತು, ಮಲ್ಲಿಕಾರ್ಜುನ್ ಆಯಿತು, ಎಂದು ನಮ್ಮ ಫ್ಯಾಮಿಲಿಗೆ ಟಿಕೆಟ್ ಕೊಟ್ರಿ ಅಂತ ಕೇಳಿಲ್ಲ. ಈ ಟಿಕೆಟ್ ಬಂದಿರೋದು ಎಲ್ಲ ವರಿಷ್ಠರು ಇದ್ದಾರೆ, AICC ಇದೆ, KPCC ಇದೆ, ಅಲ್ಲಿ ಒಂದು ಡೀಟೇಲ್ ಚರ್ಚೆ ಆಗಿರುತ್ತೆ. ಯಾವ ಕಮ್ಯುನಿಟಿ ಕೊಡಬೇಕು, ಯಾವ ವ್ಯಕ್ತಿ ಕೊಡಬೇಕು, ಫೈನಲಿ ತೀರ್ಮಾನ ಆಗೋದು ಯಾವ ವ್ಯಕ್ತಿ ಕೊಟ್ಟರೆ ಗೆಲ್ತಾರೆ ಅಂತ. ಸೊ ಗೆಲ್ಲೋ ವ್ಯಕ್ತಿಗೋಸ್ಕರ ಇವತ್ತಿನ ದಿನ ಟಿಕೆಟ್ ಬಂದಿದೆ. ಜೊತೆಗೆ ಅವರು ನಾವು ಮಾಡಿದಂತಹ ಒಂದು ಕೆಲಸಗಳನ್ನು ಕೂಡ ನೋಡಿದ್ದಾರೆ. ಅಪ್ಪಾಜಿ ಮಲ್ಲಿಕಾರ್ಜುನ್ ಅವರು ಇಷ್ಟು ವರ್ಷದಿಂದ ಮಾಡ್ತಾ ಇರೋಂಥ ಕೆಲಸ, ಅದ್ರ ಜೊತೆಗೆ SSK ಟ್ರಸ್ಟಿಂದ ನಾವು ಕೂಡ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರೋದು ನೋಡಿದ್ದಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಏನು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.